CPSTR, HSTR, ಕ್ರೈಸ್, ಮೊರಾರ್ಜಿ, PDO, FDA, SDA ಸೇರಿದಂತೆ ಕರ್ನಾಟಕದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಪ್ರತಿದಿನ ಒಂದಿಷ್ಟು ಪ್ರಮುಖ ಪ್ರಶ್ನೆಗಳನ್ನು ನಾವು ಅಭ್ಯಾಸ ಮಾಡ್ತಾ ಹೋಗೋಣ. ಇಂದಿನ ವಿಷಯ ನಾಮಪದ. ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಪ್ರತಿಯೊಂದು ಪ್ರಶ್ನೆ ನಂತರ 5 ಸೆಕೆಂಡ್ ಯೋಚಿಸಿ ನಂತರ ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡಿ. ಈಗ ಈ ಪ್ರಶ್ನೆಗಳ ಒಂದು ಸರಣಿಯನ್ನು ಪ್ರಾರಂಭ ಮಾಡೋಣ. ನಾಮಪದ ಎಂದರೇನು? ಆಪ್ಷನ್: ಕ್ರಿಯೆಯನ್ನು ಸೂಚಿಸುವ ಪದ, ವ್ಯಕ್ತಿ, ವಸ್ತು, ಸ್ಥಳ ಅಥವಾ ಭಾವವನ್ನು ಸೂಚಿಸುವ ಪದ, ಗುಣವನ್ನು ಸೂಚಿಸುವ ಪದ, ಸಂಖ್ಯೆಯನ್ನು ಸೂಚಿಸುವ ಪದ. ಇಲ್ಲಿ ಸರಿಯಾದ ಉತ್ತರ ವ್ಯಕ್ತಿ, ವಸ್ತು, ಸ್ಥಳ ಅಥವಾ ಭಾವವನ್ನು ಸೂಚಿಸುವ ಪದ. ಅದನ್ನೇ ನಾವು ನಾಮಪದ ಅಂತ ಕರಿತೀವಿ. ನಾಮಪದದ ಒಂದು ವಿವರವಾಗಿರ್ತಕ್ಕಂಥ ವಿಡಿಯೋ ಕೂಡ ನಾನು ಮಾಡಿದ್ದೀನಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮಗೆ ಬೇಕಾದರೆ ಅವಶ್ಯಕತೆ ಇದ್ದರೆ ನೋಡ್ಬೋದು. ಎರಡನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಅಂಕಿತ ನಾಮಪದ ಯಾವುದು? ನಗರ, ಶಾಲೆ, ರಾಮ, ಹೂವು. ಇಲ್ಲಿ ರಾಮ ಅನ್ನುವುದು ಅಂಕಿತ ನಾಮ. ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡಿರುವ ಹೆಸರುಗಳನ್ನು ನಾವು ಅಂಕಿತ ನಾಮ ಎಂದು ಕರೆಯುತ್ತೇವೆ. ಮೂರನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಅನ್ವರ್ಥನಾಮ ಯಾವುದು? ಬೆಂಗಳೂರು, ಭಾರತ, ಶಿಕ್ಷಕ, ಕಾವೇರಿ. ವಿವರಣೆನ ನೋಡೋಣ. ವಸ್ತುವಿನ ರೂಪ, ಗುಣ, ವೃತ್ತಿ, ಸ್ವಭಾವಾದಿ ವಿಶೇಷವಾದ ಹಾಗೂ ಅದಕ್ಕೆ ಅರ್ಥಕ್ಕೆ ಅನುಸಾರ ನೀಡುವ ಹೆಸರುಗಳಿಗೆ ನಾವೇನು ಮಾಡ್ತೀವಿ ಅಂದರೆ ಅನ್ವರ್ಥನಾಮ ಅಂತ ಕರಿತೀವಿ. ಸೊ ಇದರಲ್ಲಿ ಶಿಕ್ಷಕ ಅನ್ನುವುದು ವೃತ್ತಿಯಿಂದ ಹೇಳ್ತಕ್ಕಂತಹ ಹೆಸರು, ಹಾಗಾಗಿ ಇದಕ್ಕೆ ನಾವು ಅನ್ವರ್ಥನಾಮ ಅಂತ ಕರಿತೀವಿ. ಭಾವನಾಮ ಯಾವುದು? ಬಿಳುಪು, ಪುಸ್ತಕ, ಮರ, ರಸ್ತೆ. ಇದರಲ್ಲಿ ಬಿಳುಪು ಅನ್ನೋದು ಭಾವನಾಮ. ವಸ್ತುಗಳ ಮತ್ತು ಕ್ರಿಯೆಯ ಭಾವವನ್ನು ತಿಳಿಸ್ತಕ್ಕಂಥ ಶಬ್ದಗಳನ್ನೇ ನಾವು ಭಾವನಾಮ ಅಂತ ಕರಿತೀವಿ ಅಂತ. ಐದನೇ ಪ್ರಶ್ನೆ, ಮೈಸೂರು ಯಾವ ವಿಧದ ನಾಮಪದ? ಅಂಕಿತನಾಮ, ಅನ್ವರ್ಥನಾಮ, ಭಾವನಾಮ, ಗುಣವಾಚಕ. ಇದು ಅಂಕಿತನಾಮ. ಇಲ್ಲಿ ಮಿಸ್ಟೇಕಾಗಿ ರೈಟ್ ಮಾರ್ಕ್ ಅನ್ವರ್ಥಕಕ್ಕೆ ಬಂದಿದೆ. ಅಂಕಿತನಾಮ ಸರಿಯಾದ ಉತ್ತರ. ನೀವು ಕ್ವಶನ್ ಆದ ತಕ್ಷಣ ಪಾಸ್ ಮಾಡಿ ನೀವು ಕಮೆಂಟ್ ಮಾಡ್ಬೋದು. ಧೈರ್ಯ ಯಾವ ನಾಮಪದ? ಇದು ಧೈರ್ಯ ಅನ್ನೋದು ಭಾವನಾಮ, ಅಂಕಿತನಾಮ, ರೂಢನಾಮ, ಅನ್ವರ್ಥನಾಮ. ಇದರಲ್ಲಿ ಸರಿಯಾದ ಉತ್ತರ ಭಾವನಾಮ. ಮರ ಯಾವ ನಾಮಪದ? ರೂಢನಾಮ, ಭಾವನಾಮ, ಅಂಕಿತನಾಮ, ಗುಣವಾಚಕ. ಮರ ಅನ್ನೋದು ರೂಢನಾಮ. ಅನಾದಿ ಕಾಲದಿಂದ ರೂಢಿಯಾಗಿ ಬಂದಿರುವ ಸಾಮಾನ್ಯ ಹೆಸರುಗಳನ್ನು ರೂಢನಾಮ ಎಂದು ಕರೆಯುತ್ತಾರೆ. ಗಂಗಾ ಯಾವ ನಾಮಪದ? ಇದು ಅಂಕಿತನಾಮ, ರೂಢನಾಮ, ಭಾವನಾಮ, ಗುಣವಾಚಕ. ಇವುಗಳಲ್ಲಿ ಗಂಗಾ ಅನ್ನೋದು ನದಿಯ ಹೆಸರಾಗಿರೋದರಿಂದ ಇದು ಅಂಕಿತನಾಮ. ಕೆಳಗಿನವುಗಳಲ್ಲಿ ಸಂಖ್ಯೆಯ ವಾಚಕ ನಾಮಪದ ಯಾವುದು? ಐದನೆಯ, ನದಿ, ಊರು, ವಿದ್ಯಾರ್ಥಿ. ಇದರಲ್ಲಿ ಐದನೆಯ ಅನ್ನೋದು ಸಂಖ್ಯೆಯ ವಾಚಕವಾಗಿದೆ. ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು ಹೇಳುವ ಶಬ್ದಗಳೆಲ್ಲ ಸಂಖ್ಯೆಯ ವಾಚಕಗಳು ಎಂದು ಕರೆಯುತ್ತಾರೆ ಅಂತ. ಇಲ್ಲಿ ಹಲವು ಇದು ಯಾವ ನಾಮಪದ? ಪರಿಮಾಣವಾಚಕ, ಭಾವನಾಮ, ಅಂಕಿತನಾಮ, ಗುಣವಾಚಕ. ಇದರಲ್ಲಿ ಪರಿಮಾಣವಾಚಕ ಅನ್ನುವುದು ಹಲವು. ಹಲವು ಅನ್ನೋದು ಪರಿಮಾಣವಾಚಕವಾಗಿದೆ ಅಂತ. ವಸ್ತುಗಳ ಸಾಮಾನ್ಯ ಅಳತೆ, ಪರಿಮಾಣ, ಗಾತ್ರ ಇತ್ಯಾದಿಗಳನ್ನು ಹೇಳುವ ಶಬ್ದಗಳನ್ನು ನಾವು ಪರಿಮಾಣವಾಚಕ ಅಂತ ಕರಿತೀವಿ. ಪ್ರಕಾರವಾಚಕ ಅಂಥದ್ದು, ನದಿ, ಊರು, ವಿದ್ಯಾರ್ಥಿ. ಇವುಗಳಲ್ಲಿ ಯಾವುದು ಅಂದರೆ ಅಂಥದ್ದು ಅಂತ. ವಸ್ತುಗಳ ಸ್ಥಿತಿ ಅಥವಾ ಅದರ ಒಂದು ಸ್ಥಾನವನ್ನು ತಿಳಿಸ್ತಕ್ಕಂತಹ ಶಬ್ದಗಳಿಗೆ ನಾವು ಪ್ರಕಾರವಾಚಕ ಅಂತ ಕರಿತೀವಿ. ಅದು ಕೂಡ ಒಂದು ಗುಣವಾಚಕದ ಪ್ರಕಾರವೇ ಆಗಿದೆ ಅಂತ. ಅದರ ಗುಣದ ಕುರಿತು ಹೇಳ್ತಕ್ಕಂಥದ್ದು ಅಂತ. ಇವುಗಳಲ್ಲಿ ಯಾವುದು ದಿಗ್ವಾಚಕವಾಗಿದೆ? ಮೂಡಣ, ಪುಸ್ತಕ, ಮರ, ರಸ್ತೆ. ಇದರಲ್ಲಿ ದಿಕ್ಕನ್ನು ತೋರಿಸ್ತಕ್ಕಂಥದ್ದು ಯಾವುದು ಅಂದರೆ ಅದು ಮೂಡಣ. ದಿಕ್ಕುಗಳ ಹೆಸರನ್ನು ಸೂಚಿಸುವ ಶಬ್ದಗಳನ್ನು ದಿಗ್ವಾಚಕ ಎನ್ನುವರು. ಉದಾಹರಣೆಗೆ
ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಈಶಾನ್ಯ, ಆಗ್ನೇಯ, ವಾಯುವ್ಯ, ನೈಋತ್ಯ, ಮೂಡಣ, ತೆಂಕಣ, ಬಡಗಣ. ಕುರುಡು ಪದ ಯಾವ ನಾಮಪದವಾಗಿದೆ? ಅನ್ವರ್ಥನಾಮ, ಸರ್ವನಾಮ, ಭಾವನಾಮ, ಅಂಕಿತನಾಮ. ಇದರಲ್ಲಿ ಕುರುಡು ಅನ್ನೋದು ಅನ್ವರ್ಥನಾಮವಾಗಿದೆ. 5 ಬೆರಳುಗಳು, ರಚನೆಯಲ್ಲಿನ 5 ರೂಪ, ಗುಣವಾಚಕ, ಸಂಖ್ಯಾವಾಚಕ, ಭಾವನಾಮ, ದಿಗ್ವಾಚಕ. ಇದರಲ್ಲಿ 5 ಅನ್ನೋದು ಸಂಖ್ಯಾವಾಚಕವಾಗಿದೆ. ನಾಮಪದದ ಮೂಲ ರೂಪ, ಇದನ್ನು ಧಾತು ಅಂತ ಕರೀತಾರ ಅಥವಾ ಪ್ರಾತಿಪಾದಿಕ, ನಾಮ ಅಥವಾ ನಾಮ ಪ್ರಕೃತಿನ ಪ್ರತ್ಯಯನ. ಇಲ್ಲಿ ತಪ್ಪಾಗಿ ರೈಟ್ ಮಾರ್ಕ್ ಆಗಿದೆ. ಸರಿಯಾದ ಉತ್ತರ ಪ್ರಾತಿಪದಿಕ ಅಥವಾ ನಾಮ ಪ್ರಕೃತಿ ಅಂತ. ನಾಮಪದದ ಮೂಲ ರೂಪ ಅಥವಾ ಪ್ರಾತಿಪದಿಕ ಅಂದರೆ ಏನು ಅಂದರೆ ಧಾತುವಲ್ಲದ ಪ್ರತ್ಯಯ ಸೇರದ ಅರ್ಥವತ್ತಾದ ಶಬ್ದ ಅಂತ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಪದಗಳು ಇವು ಏನು ಅಂದಾಗ ಇವು ಪ್ರಕಾರವಾಚಕಗಳ, ದಿಗ್ವಾಚಕಗಳ, ಪರಿಮಾಣವಾಚಕಗಳ, ಸಂಖ್ಯಾವಾಚಕಗಳ. ಇವು ದಿಗ್ವಾಚಕಗಳು. ಈ ಎಲ್ಲ ಪ್ರಶ್ನೆಗಳು ಹಿಂದಿನ ಒಂದು ಪರೀಕ್ಷೆಗಳಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳಾಗಿದ್ದಾವೆ. ಅವುಗಳನ್ನು ನಾನು ಆಯ್ಕೆ ಮಾಡಿ ನಿಮಗೆ ಪ್ರಾಕ್ಟೀಸಿಗೋಸ್ಕರ ಇಲ್ಲಿ ಕೊಟ್ಟಿದ್ದೇನೆ. ಇಲ್ಲಿ ಕ್ವಿಕ್ಕಾಗಿ ನೀವು ರಿವಿಷನಲ್ಲಿ ಆನ್ಸರ್ ಮಾಡಬೇಕು. ಪ್ರೀತಿ ಅನ್ನೋದು ಭಾವನಾಮ, ಕರ್ನಾಟಕ ಅಂಕಿತನಾಮ, ಮಗು ರೂಢನಾಮ, ದೇವರು ರೂಢನಾಮ, ಶಾಲೆ ರೂಢನಾಮ, ರೈತ ಅನ್ವರ್ಥನಾಮ, ಬೆಂಗಳೂರು ಅಂಕಿತನಾಮ, ಬೆಟ್ಟ ರೂಢನಾಮ, ಗಾಂಧೀಜಿ ಅಂಕಿತನಾಮ. ಇಂದಿನ 25 ಪ್ರಶ್ನೆಗಳಲ್ಲಿ ನಿಮಗೆ ಎಷ್ಟು ಸರಿಯಾಗಿ ಉತ್ತರಗಳು ಗೊತ್ತಿತ್ತು? ಕಮೆಂಟ್ನಲ್ಲಿ ನಿಮ್ಮ ಅಂಕಗಳನ್ನು ಬರೀರಿ. ನಾಳೆ ನಾವು ಸರ್ವನಾಮದ ಒಂದು 25 ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡೋಣ. ಅವು ಹಿಂದಿನ ಪರೀಕ್ಷೆಗಳಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಿಮಗೆ ಒಂದಿಷ್ಟು ಹೋಮ್ವರ್ಕ್ ಪ್ರಶ್ನೆಗಳನ್ನು ಕೂಡ ಕೊಡ್ತೀನಿ. ನೀವು ಮನೆಯಲ್ಲಿ ಇದನ್ನು ಬಿಡಿಸೋದಕ್ಕೆ ಪ್ರಯತ್ನ ಮಾಡಿ. ಈ ಕೆಳಗಿನ ಪದಗಳಿಗೆ ನಾಮಪದಗಳ ಪ್ರಕಾರಗಳನ್ನು ಕೂಡ ಗುರುತಿಸಬೇಕು ನೀವು. ಶಿಕ್ಷಕಿ, ಕೃಷ್ಣ, ಸೌಂದರ್ಯ, ಪಡುವಣ, 4ನೆಯ, ಹರಿಶ್ಚಂದ್ರ, 6, ಕೆಲವು, ಎಂತಹದ್ದು, ಕಪ್ಪು. ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು ನೀವು. ಇಲ್ಲ ನೀವು ಮನೆಯಲ್ಲೇ ಕೂಡ ಪ್ರಾಕ್ಟೀಸ್ ಕೂಡ ಮಾಡ್ಬೋದು. ಧನ್ಯವಾದಗಳು.